ನಾವು ಸರ್ವಜ್ಞರು, ಅಂತಿಮ ಸತ್ಯದ ಹರಿಕಾರರು ಅಂತ ತಿಳ್ಕೊಂಡ್ರೆ ಅದು ಆತ್ಮವಂಚನೆ ಅಂದ್ಕೊಂಡಿದ್ದೀನಿ ನಾನು. ನನ್ನ ತಿಳುವಳಿಕೆ ಮಿತಿಯಲ್ಲಿ ಹೇಳೋದಾದರೆ, ಭಾರತೀಯ ಚಿತ್ರರಂಗದಲ್ಲಿ ಯಾವುದೇ ಕಲಾವಿದರ ಬಗ್ಗೆ ಬರದೇ ಇರೋಷ್ಟು ಪುಸ್ತಕಗಳು ಬಂದಿರೋದು ಡಾಕ್ಟರ್ ರಾಜ್ಕುಮಾರ್ ಅವರು ಮಾತ್ರವೇ. ಅಷ್ಟು ಪುಸ್ತಕಗಳನ್ನು ಬರೆಸಿಕೊಂಡಂತಹ ಒಬ್ಬ ಕಲಾವಿದ. ನೀವು ಕೋಟ್ಯಾಂತರ ಜನ ಸಿನಿಮಾ ನೋಡೋರಿರ್ಬೋದು, ಆದರೆ ಒಬ್ಬ ಕಲಾವಿದ ಬರೆಸ್ಕೊಳ್ಳೋದಿದೆಯಲ್ಲ, ಅಂದರೆ ಬರೆಸ್ಕೊಳ್ಳೋದು ಅಂದ್ರೆ ಅವರು ಬರೀಲಿ ಅಂತ ಹೇಳಿದ್ರು ಅಂತಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಬರೆಯೋದ್ರ ಮುಖಾಂತರವಾಗಿ ನಮಗೊಂದು ಸಾರ್ಥಕ ಭಾವ ಮೂಡುತ್ತೆ ಅಂತ ಲೇಖಕರು ಭಾವಿಸ್ಕೊಳ್ಳೋದಿದೆಯಲ್ಲ, ಇದು ಬಹಳ ಅಪರೂಪದ ಸಂಗತಿ. ಅದು ಒದಗಿದ್ದು ರಾಜ್ಕುಮಾರ್ ಅವರಿಗೆ ಅನ್ನೋದು ಬಹಳ ಮುಖ್ಯವಾದ ಸಂಗತಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಅಂತ ಅನೇಕ ಕೃತಿಗಳು, ಕೆಲವರು ಅಭಿಮಾನದಿಂದ ಬರೆದಿರೋರಿದ್ದಾರೆ, ಈ ಬಹುಳೆ ಥರದವರು. ಅದರ ಜೊತೆಗೆ ಈಗ ಗಣಪತಿ ಥರದವರು, ವೀರಪ್ಪನ ಅಪಹರಣದ ನಂತರದಲ್ಲಿ, ಅವರು ಬಂದ ನಂತರದಲ್ಲಿ ಎದುರುಗಡೆನೆ ಕೂತು ಅವರ ವಿವರಗಳನ್ನೆಲ್ಲ ಸಂಗ್ರಹಿಸಿ ರೂಪತಾರದಲ್ಲಿ ಬರೆದ ಒಂದು ಅಧಿಕೃತ ಮಾಹಿತಿಯ ಪುಸ್ತಕ ಇದೆ. ಬಹಳ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಕಥಾನಾಯಕನ ಕಥೆ ಬಿಡುಗಡೆ ಆಗ್ತಿರೋ ಸಂದರ್ಭದಲ್ಲಿ ನಾನು ದೊಡ್ಡಹುಲ್ಲೂರು ಕೋಜಿ ಅವರ ಒಂದು ತಪಸ್ಸಿನ ರೀತಿಯಲ್ಲಿ ಕೂತು 10-12 ವರ್ಷಗಳ ಕಾಲ ಸಂಶೋಧನೆ ಮಾಡಿ ಡಾಕ್ಟರ್ ರಾಜ್ಕುಮಾರ್ ಅವರ ಬದುಕನ್ನು, ಚಿತ್ರಗಳನ್ನು ಅಧಿಕೃತವಾಗಿ ಕಟ್ಟಿಕೊಟ್ಟಿದ್ದಿದೆಯಲ್ಲ, ಇದು ಭಾರತೀಯ ಚಿತ್ರರಂಗದ ಯಾವ ಕಲಾವಿದರಿಗೂ ಸಲ್ಲದೇ ಇರೋ ಗೌರವ. ಹಾಗಾಗಿ ದೊಡ್ಡಹುಲ್ಲೂರು ಕೋಜಿ ಅವರ ಪುಸ್ತಕ ಈ ಸಂದರ್ಭದಲ್ಲಿ ನಾನು ಜ್ಞಾಪಿಸಿಕೊಳ್ಳಲೇಬೇಕು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅದೊಂದು ಅತ್ಯುತ್ತಮವಾದ ಒಂದು ಸಂಶೋಧನೆಯ ಕೃತಿ ಅದು. ರಾಜ್ಕುಮಾರ್ ಅವರ ವಿಶೇಷ ಏನು ಅಂದರೆ, ಈ ಮಾತುಗಳನ್ನು ಅನೇಕ ಸಂದರ್ಭದಲ್ಲಿ ಹೇಳಿರೋದುಂಟು, ಆದರೆ ಸಂಕ್ಷಿಪ್ತವಾಗಿ ನನ್ನ ಮಾತುಗಳನ್ನು ಮುಗಿಸೋದಕ್ಕೆ ಇಷ್ಟಪಡ್ತೇನೆ. ಸಂಕ್ಷಿಪ್ತ ಅಂತಂದರೆ ನಮ್ಮ ಮೇಷ್ಟ್ರುಗಳು ಹೇಳಿ ಕೇಳಿ 1 ಗಂಟೆ ಪಾಠ ಮಾಡಿದವರು 55 ನಿಮಿಷನೂ ಸಂಕ್ಷಿಪ್ತ ಅನಿಸುತ್ತೆ. ಅಷ್ಟು ಸಮಯವನ್ನು ನಾನು ತೆಗೆದುಕೊಳ್ಳೋದಿಲ್ಲ. ಆದರೆ ಇವತ್ತು ಬಹಳ ವಿಶೇಷ, ನನಗೆ ಶಿವರಾಜ್ ಕುಮಾರ್ ಅವರು ಬಂದು ಈ ಪುಸ್ತಕವನ್ನು ಜನಾರ್ಪಣೆ ಮಾಡಿರೋದು ಒಂದು ವಿಶೇಷ ಅಂತ ಅಂದ್ಕೊಂಡಿದ್ದೀನಿ ನಾನು. ಏಕೆಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಹಾದಿಯಲ್ಲಿಯೇ ನಡೆದು ಬರ್ತಾ ಇರ್ತಕ್ಕಂಥ ಅವರ ಕುಟುಂಬ ಇದೆಯಲ್ಲ, ಅದು ರಾಜ್ಕುಮಾರ್ ಅವರಿಗೆ ನಿಜವಾದ ಅರ್ಥದಲ್ಲಿ ಗೌರವವನ್ನು ಸಲ್ಲಿಸುತ್ತೆ. ನಾವು ತಂದೆಗೆ ತಕ್ಕ ಮಗ ಅಂತೀವಿ, ತಾಯಿಗೆ ತಕ್ಕ ಮಗಳು ಅಂತೀವಿ, ಇವೆಲ್ಲ ಹೇಳ್ತೀವಲ್ಲ, ಅದರ ಸಾರ್ಥಕದ ರೂಪವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬವನ್ನು ನಾವು ನೋಡೋದಕ್ಕೆ ಸಾಧ್ಯ ಇದೆ. ಅದೇ ಹಾದಿಯಲ್ಲಿ ಹೋಗ್ತಾ ಇರ್ತಕ್ಕಂಥ ಶಿವರಾಜ್ ಕುಮಾರ್ ಅವರು ಇವತ್ತು ಬಂದು ಈ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಅದು ಬಹಳ ಸಂತೋಷ ಆಗಿದೆ. ಜೊತೆಗೆ ಭಾರ್ಗವ ಅವರು ಕನ್ನಡ ಚಿತ್ರರಂಗದಲ್ಲಿ ಅನೇಕ ಚಿತ್ರಗಳನ್ನು ನಿರ್ದೇಶನ ಮಾಡಿದ ಅಪಾರ ಅನುಭವದ ಭಾರ್ಗವ ಅವರು ಬಂದಿದ್ದಾರೆ. ರಾಜ್ಕುಮಾರ್ ಅವರ ಚಿತ್ರವನ್ನು ನಿರ್ದೇಶನ ಮಾಡಿ